ತಿನ್ನಮ್ಮ, ತಿನ್ನು, ನಿಧಾನವಾಗಿ ತಿನ್ನು. ತುಪ್ಪ ಹಾಕೋ ತಮ್ಮಯ್ಯ. ಅವಸರ ಬೇಡ ಅಣ್ಣಯ್ಯ, ತಿನ್ನಮ್ಮ, ತಿನ್ನು, ನಿಧಾನವಾಗಿ ತಿನ್ನು, ಹೊಟ್ಟೆ ತುಂಬಾ ತಿನ್ನಮ್ಮ. ಶಾಂತಿಯಾಗಿ ಸಮಾಧಾನವಾಗಿ ತಿನ್ನಮ್ಮ, ತಿನ್ನು. ಅಲ್ಕಣ ಮಗ, ಚಿಕ್ಕ ವಯಸ್ಸಿನಲ್ಲಿ ಬೆಟ್ಟದ ಬಸಪ್ಪನ ಜಾತ್ರೆ ಕರ್ಕೊಂಡು ಹೋದಾಗ ಊದೋದಕ್ಕೆ ಪೀಪಿ ಕೊಡ್ತಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಅಂತ ಅಜ್ಜಿ ಮನೆಗೆ ಹೋಗ್ಬಿಡದ. ಅಜ್ಜಿ ಸಾಯ್ದೇ ಇದ್ದಿದ್ರೆ ಈ ಪಾಪಿ ಅಣ್ಣಂದ್ರ ಮುಖದರ್ಶನ ಮಾಡ್ತಾ ಇದ್ಯೋ ಇಲ್ವೋ? ಅಲ್ಲಮ್ಮ, ನಮ್ಮಿಬ್ಬರು ಮದ್ವೆಗೆ ಬರ್ದೇ ಹೋದ್ಯಲ್ಲ ಅಂತ ತಪ್ಪು ನಾವ್ ಏನಮ್ಮ ಮಾಡಿದ್ವಿ? ಇಂಥ ವಯಸ್ಸಲ್ಲಿ ಈ ವೈರಾಗ್ಯ ಯಾಕಮ್ಮ? ನೀವ್ ಈ ರೀತಿ ನನ್ ಕೈ ಹಿಡ್ಕೊಂಡು ತಿನ್ನೋಕು ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನ್ ಇನ್ಯಾವತ್ತೂ ಊಟ ಮಾಡಲ್ಲ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಮ್ಮ. ಊಟ ಮಾಡು, ಊಟ ಮಾಡು. ತಿನ್ನಮ್ಮ. ಹೆಣ್ಣಾದವಳು ಬಾಯಿ ಮಾತ್ರ ಅಲ್ಲ, ಹೊಟ್ಟೆನು ಕಟ್ಬೇಕಂತೆ. ನೀನ್ ಈ ರೀತಿ ತಿಂದ್ರೆ ನಮ್ಮನೆ 3 ದಿನಕ್ಕೆ ಗೋವಿಂದ. ಅದಿರ್ಲಿ, ನೀನ್ ಯಾರ್ ಹೆಂಡ್ತಿ? ಶಂಭುಲಿಂಗನ್ ಹೆಂಡ್ತಿನಾ ಇಲ್ಲ ಜಂಬುಲಿಂಗನ್ ಹೆಂಡ್ತಿನಾ? ಬಿಡ್ತು ಅನ್ನು. ಹೆಂಡತಿ ಆದವಳು ಗಂಡನ ಹೆಸರು ಹೇಳ್ಬಾರ್ದು. ತೇರಿ ಅಂಜುಮಲ್ಲಿ ಸತಿ ಸಾವಿತ್ರಿ ಟೈಪ್. ಹೆಸರು ಹೇಳೋದ್ ಬೇಡ, ಯಾರಂತ ತೋರ್ಸು. ಅಗೋ ಅಲ್ಲಿದಾರಲ್ಲ ಹೆಗಲ್ ಮೇಲೆ ಟವಲ್ ಹಾಕೊಂಡು, ಅವರೇ. ಏ ಶಂಭುಲಿಂಗ, ನಿನ್ ಹೆಂಡತಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳು. ನಾನ್ ಮಾಡೋ ಊಟದ ಮೇಲೆ ಬಿದ್ದಿದೆ ಅವಳು ಕಣ್ಣು. ನನ್ ತಂಗಿ ಊಟದ ಮೇಲೆ ಕಣ್ಣಾಕ್ತಿಯಾ? ಅವಳಲ್ಲ, ಅವಳ ಯಾಕೆ ಹೊಡಿತ್ಯಾ? ಅವಳು ನನ್ನ ಹೆಂಡತಿ. ಇವಳು ನನ್ನ ಹೆಂಡತಿ. ಟವಲ್ ಬದ್ಲಾಗೋಯ್ತಲ್ಲ, ನನ್ ತಪ್ಪೋ ಒಪ್ಪೋ ಏನೇ ಬದ್ಲಾದ್ರು ನಾನ್ ಮಾತ್ರ ಬದ್ಲಾಗಲ್ಲ. ಯಾವಳಾದ್ರೂ ನನ್ ವಿಷಯಕ್ಕೆ ತಲೆ ಹಾಕಿದ್ರೆ ಟ್ರಂಕು ಪೆಟ್ಟಿಗೆ ಕಂಕಲ್ ಇಟ್ಕೊಂಡು ಅಜ್ಜಿ ಊರ್ಗೆ ರೈಟ್ ಹೇಳ್ಬಿಡ್ತೀನಿ. ಹುಷಾರ್. ಅಜ್ಜಿ ಇಲ್ವಲ್ಲ, ತಾತ ಇದ್ದಾರಲ್ಲ. ಹೌದಲ್ಲ. ಆಯ್ತಮ್ಮ, ನಿನ್ ತಂಟೆ ಯಾರು ಬರೋದಿಲ್ಲ. ನಿನ್ ತುಂಬಾ ಆಯಾಸ ಆಗಿದೆ, ಹೋಗ್ ಮಲ್ಕೋಮ್ಮ. ಹೋಗಲ್ಲ. ಯಾಕಮ್ಮ? ನಾನು ಆಟ ಆಡ್ಬೇಕು, ಅವಾಗ ತಾನೇ ಹಸ್ವಾಗೋದು. ಅಣ್ಣಯ್ಯ, ತಮ್ಮಯ್ಯ, ಗೋವಿಂದ ಗೋವಿಂದ. ಏಯ್ ಬಂದ್ರೆ ಇಲ್ಲಿ. ಯಾರ್ ನನ್ ಜೊತೆ ಒಂದೇ ಸಮನೆ 100 ಎಣ್ಸೋವರೆಗೂ ಆಡ್ತಿರೋ ಅವ್ರಿಗೆ 1 ಡಜನ್ ಬಳೆ ಕೊಡಿಸ್ತೀನಿ. 25, 33, 34. ಯಾಕೆ ಹೋಗೋದಿರಾ? ನಿಂತ್ಕೊಂಡ್ರೆ. ಅಯ್ಯೋ, ಯಾವನ ಇವನು ಬರ್ತಾ ಇರೋನು? ಲಟ್ಪತ್ ರಾಯ ಅವ್ರೇ ಇರ್ಬೇಕು. ಅವ್ರು ಬಂದ್ಬಿಟ್ರು ಅಂತ ಕಾಣುತ್ತೆ. ಈ ರತ್ನ, ಜಲ್ಜ, ಶಾಂತ, ಬೇಗ ಕಸ ಹೊಡೆದು ರಂಗೋಲಿ ಹಾಕಿ ಅರಿವಾಣ ತಗೊಂಬಾರೆ. ಕಲ್ಯಾಣಿ, ಬಾಮ ಒಳಗಡೆ. ಯಾಕೆ ಬಾ ನೀನು ಒಳಗಡೆ? ನಾ ಹೇಳ್ಕೊಳಕ್ ನಡಿ ಕಲ್ಯಾಣಿ. ಹೇಳು ಮತ್ತೆ ಹೇಳು. ಅಯ್ಯೋ, ಯಾಕೆ ನಾನು ಹೀಗೆ ಹೇಳ್ಕೊಂಡ್ ಬರ್ತಾ ಇದೀರಾ? ನೋಡು, ಸುಮ್ನೆ ತರ್ಲೆ ಮಾಡ್ಬೇಡ. ನಾನು ಹೇಳ ಮಾತ್ ಕೇಳು. ಸಿಂಗಾರಿ ಬರುವಾಗ ಹೋಗಿ ಹೊರಗಡೆ ನಿಂತ್ಕೊಂಡಿದ್ಯಲ್ಲ, ನಿಂಗೇನ್ ಬುದ್ಧಿ ಇದ್ಯಾ? ಸಿಂಗಾರಿ ಹಾಗಂದ್ರೆ ಸಿಂಪಲ್ ಆಗಿ ಜೀಪೇರಿ ರಂಗುರಂಗಿನ ಚಿಟ್ಟೆಗಳ ಜೊತೆಗೆ ಹಾರಾಡೋನು ಅಂತ. ಓಹೋ, ಸಿಂಗಾರಿ. ತೇರಿ ಅಂಜುಮಲ್ಲಿ ಹೆಸರೇನೋ ಚೆನ್ನಾಗಿದೆ, ಆದ್ರೆ ಅವನು ಮನ್ಮಥ ಸುರಸುಂದರಾಂಗ ನವರಸ ನಾಯಕ. ನೋಡ್ತಾ ಇದ್ರೆ ಹಾಗೆ ಮೈಯೆಲ್ಲ ಮೀಚರ್ದಂಗಾಗುತ್ತೆ. ಅವನೊಬ್ಬ ಹುಟ್ಟು ರಸಿಕ, ಮೇಲಾಗಿ ದೊಡ್ಡ ಶ್ರೀಮಂತ. ಹುಷಾರಮ್ಮ ಕಲ್ಯಾಣಿ, ನೀನೇನಾದ್ರೂ ಅವನ್ ಕಣ್ಣಿಗೆ ಬಿದ್ರೆ ಅಷ್ಟೇ ಗೋವಿಂದ. ಅದಕ್ಕೆ ಆಚೆ ಹೋಗ್ಬೇಡ ಅಂದಿದ್ದು, ಗೊತ್ತಾಯ್ತಾ? ನಡಿ ಒಳಗೆ. ಬನ್ನಿ ನನ್ ಬಂಗಾರದ ಗಣಿ. ಹಾಯ್ ಪಟಾಕಿ. ನಮ್ಮ ವಂಶದ ಜಮೀನ್ಗೆ ಕಟ್ಟೆ ಕಟ್ಟಿಸಿ ನೀರ್ ಹಾಯಿಸಿ ಬಂಗಾರದ ಬೆಳೆ ಬೆಳೆಸಿರೋ ಸರ್ದಾರ ನೀವು. ನಿಮ್ ಮನೆ ಮುಂದೆ ಹೆರಿಗೆ ಆಸ್ಪತ್ರೆನೇ ಕಟ್ಬಿಡ್ಬೇಕು ಅಂತ ಸ್ಕೀಮ್ ಹಾಕಿದ್ದೆ. ಏನ್ ಮಾಡ್ತೀಯಾ? ಎಲ್ಲಾ ಕಡೆ ಅಡ್ವಾನ್ಸ್ ಬುಕಿಂಗ್ ಆಗ್ಬಿಟ್ಟಿದೆ. ಹೋಗೋಣ. ಅಪ್ಪಪ್ಪ, ನಿಮ್ಮಪ್ಪ ಬಂಗಾರಿ ಗೌಡ್ರು ಹೀಗೇ ಮಾಡ್ತಿದ್ರು. ಅವರು ತಟ್ಟಿ ಹೇಳ್ತಿದ್ರು, ನೀವು ಮುಟ್ಟಿ ಹೇಳ್ತಿದ್ರ. ಬನ್ನಿ ಬನ್ನಿ. ನಮ್ಮಪ್ಪನ ಐರನ್ ಬಾಕ್ಸ್ ನಮ್ ಬಾಕ್ಸ್ ಎಲ್ಲಿದೆ? ಹೇಗಿರ್ಬೋದು ಈ ಪಂಚರಂಗ? ಸರಿ, ಬಾಗ್ಲಿಗ್ ಬಂದವನು ಬೀದಿಗ್ ಬರ್ದೇ ಇರ್ತಾನ? ಮೈಸೂರು ಮಲ್ಲಿಗೆ, ಬೆಂಗಳೂರು ಗುಲಾಬಿ, ಊರ್ವಶಿ, ಎರಡು ಮಿಕ್ಸು.
ಇವಳು ನಮ್ಮ ಯಜಮಾನ್ರ ಸೆಟಪ್ಪ. ಅಲ್ಲ ಅವ್ರಪ್ಪ ಬಂಗಾರಿ ಗೌಡ್ರು ಸೆಟಪ್. ಈ ಅಮ್ಮನ ಮಗ ನಮ್ಮ ಯಜಮಾನ್ರ ಸೆಟಪ್. ಸೊ ಇಸ್ ದ ನಾಟ್ ಇಸ್ ದ ಕರೆಕ್ಟ್ ಇಸ್ ದ ಪಾಲಿಸಿ. ಸಿಕ್ಕಿದ್ದವರೆಲ್ಲ ಇವ್ರಿಗೆ ಸೆಟಪ್ ಆಗ್ತಿದ್ರೆ ಮಿಕ್ಕಿದವರೆಲ್ಲ ಏನ್ ಮುಕ್ಕದ ಒಳಗಡೆ ಚಿತ್ರಾನ್ನ ಕೊಡ್ತಾರ